ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಬನ್ನಿ ಫ್ರೆಂಡ್ಸ್, ಶಾರದೆ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬರೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ಅವರೆಲ್ಲ ಪ್ಲೀಸ್ ಪುಟ್ಟದೊಂದು ಲೈಕ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನು ಮರಿಬೇಡಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಮೊದಲಿಗೆ ಇನ್ಸ್ಪೆಕ್ಟರ್ ಬಂದ ತಕ್ಷಣ ತಾತ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಇವನೇ ರೋಹನ್ ಅಂತ ನನ್ನ ಮೊಮ್ಮಗಳನ್ನ ಎಂಗೇಜ್ಮೆಂಟ್ ಮಾಡ್ಕೋತೀನಿ ಅಂತ ಬಂದಿದ್ದೇನೆ, ಆದರೆ ಇವನು ದೊಡ್ಡ ಮೋಸಗಾರ, ಮೊದಲು ಇವನ್ನ ಒದ್ದು ಎಳ್ಕೊಂಡು ಹೋಗಿ ಅರೆಸ್ಟ್ ಮಾಡಿ ಒಳಗಡೆ ಹಾಕಿ ಅಂತ ಹೇಳ್ತಾ ಇದ್ರೆ, ಈ ಕಡೆ ರೋಹನ್ ತಂದೆ ಇನ್ಸ್ಪೆಕ್ಟರ್ ಹತ್ರ ಕೈ ಮುಗಿದು ಸ್ವಲ್ಪ ಕಾಲಾವಕಾಶ ಕೊಡಿ, ನಾನು ನಮ್ಮ ಲಾಯರ್ನ ಕರೆಸ್ತೀನಿ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ಶಾರದಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ನೋಡಿ ಸರ್, ಎತ್ತವರಿಗೆ ಯಜ್ಞ ಬುದ್ಧು ಅಂತ ಹೇಳ್ತಾರೆ, ಹಾಗೆ ನಿಮ್ಮ ಮಗ ನಿಮ್ಮ ಹತ್ರ ಒಳ್ಳೆಯ ಥರ ಇರ್ತಾನೆ, ತುಂಬ ನಾಟಕ ಮಾಡ್ತಾನೆ, ಆದರೆ ಅವನು ಇನ್ನೊಂದು ಮುಖನ ನೀವು ನೋಡಿಲ್ಲ, ನೋಡಿದರೆ ಇಂಥ ಮಗನಿಗೆ ಜನ್ಮ ಕೊಟ್ಟವಲ್ಲ ಅಂತ ನೀವೇ ಪಶ್ಚಾತ್ತಾಪ ಪಡಬೇಕಾಗುತ್ತೆ, ಯೋಚನೆ ಮಾಡಿ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರ್ತಾಳೆ. ಹಾಗೆ ಇದನ್ನು ಅವತ್ತೇ ನಾವು ಹೇಳೋಕ್ಕೆ ತುಂಬ ಟ್ರೈ ಮಾಡಿದ್ವಿ, ಆದರೆ ಎಲ್ಲರೂ ನಮ್ಮ ಬಾಯಿ ಮುಚ್ಚಿಸಿದ್ರಿ, ಆದರೆ ಇವತ್ತು ತಾನಾಗೆ ಸಿಗಾಕೊಂಡಿದ್ದಾನೆ ಅಂತ ಶಾರದಾ ಕೋಪ ಮಾಡ್ಕೊಂಡು ಹೇಳ್ತಾ ಇದ್ರೆ, ರೋಹನ್ ಅಮ್ಮ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಮುಚ್ಚಮ್ಮ ಬಾಯೇ ಸಾಕು, ಇದೆಲ್ಲ ನಿಂದೆನ ಷಡ್ಯಂತರ ಅಂತ ಅವ್ರ ಅಮ್ಮ ಬೈತಾ ಇದ್ರೆ, ರೋಹನ್ ತಂದೆ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಲಾಸ್ಟ್ ಟೈಮ್ ಇದೇ ರೀತಿ ಮಾಡಿ ಅವಮಾನ ಮಾಡಿದ್ರಿ, ನಿಮ್ಮ ಸಹವಾಸನೆ ಬೇಡ ಅಂತ ನಮ್ಮ ಪಾಡಿ ನಾವಿದ್ವಿ, ಆದರೆ ನೀನೇ ಮನೆಗೆ ಬಂದು ಕಾಲಿಗೆ ಬಿದ್ದು ನಮ್ಮನ್ನು ಬಲವಂತಾಗಿ ಕರ್ಕೊಬಂದು ಈ ರೀತಿ ಅವಮಾನ ಮಾಡ್ತಿದ್ದೀರಲ್ಲ, ನಿಮಗೇನು ಅನ್ಸಲ್ವಾ? ನನ್ನ ಮಗ ತುಂಬ ಒಳ್ಳೆಯನು ನೋಡಿ ಇನ್ಸ್ಪೆಕ್ಟರ್, ಪ್ಲೀಸ್ ಅರ್ಥ ಮಾಡ್ಕೊಳ್ಳಿ, ಅವನು ತುಂಬ ಮುಗ್ಧ, ಅವನನ್ನು ಅರೆಸ್ಟ್ ಮಾಡಬೇಡಿ ಅಂತ ಕೈ ಮುಗಿದು ಕಾಲಿಟ್ಕೊಳ್ಳೋ ರೀತಿ ಇನ್ಸ್ಪೆಕ್ಟರ್ ಹತ್ರ ರೋಹನ್ ತಂದೆ ಬೇಡ್ಕೋತಾ ಇರ್ತಾರೆ. ಹಾಗೆ ಇನ್ಸ್ಪೆಕ್ಟರ್ ಹೇಳ್ತಾ ಇರ್ತಾರೆ, ನೋಡಿ ನಿಮ್ಮ ಮಗನ ಮೇಲೆ ಬರೀ ಆರೋಪ ಮಾತ್ರ ಇವ್ರು ಹೇಳ್ತಿಲ್ಲ, ಸಾಕ್ಷಿ ಸಮೇತ ಪ್ರೂವ್ ಮಾಡಿದ್ದಾರೆ ಅಂದಮೇಲೆ ನಾವೇನು ಮಾಡೋಕ್ಕಾಗಲ್ಲ, ನಿಮ್ಮ ಮಗನ ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತೀವಿ, ಅಲ್ಲಿ ಬಂದು ಮಾತಾಡಿ ಅಂತ ಹೇಳ್ತಾ ಇರ್ತಾರೆ. ಇನ್ನೊಂದು ಕಡೆ ರೋಹನ್ ಜ್ಯೋತಿಕಾ ಕಿವಿ ಹತ್ರ ಹೋಗ್ಬಿಟ್ಟು, ನೋಡು, ನಾನು ನೀನು ಇಷ್ಟಪಟ್ಟೆ ತಾನೇ ಮದುವೆ ಆಗ್ತಿದ್ದು, ನನ್ನ ವಿಷಯ ನಿನಗೆ ತುಂಬ ಚೆನ್ನಾಗಿ ಗೊತ್ತು, ಹಾಗೆ ನಿನ್ನ ವಿಷಯ ನನಗೆಲ್ಲ ಚೆನ್ನಾಗಿ ಗೊತ್ತು, ಪಾಲಾಕ್ಷನ ಸಾಯಿಸಿದ್ದು ನೀನೇ ಅಂತ ನಾನೆಲ್ಲರಿಗೂ ಹೇಳ್ಬೇಕಾಗತ್ತೆ, ಎಲ್ಲ ಸೀಕ್ರೆಟ್ ನನಗೆ ಗೊತ್ತು, ಸುಮ್ಮನೆ ಅರೆಸ್ಟ್ ಮಾಡಬೇಡಿ ಅಂತ ಹೇಳು ಜ್ಯೋತಿಕಾ ಅಂತ ಹೇಳ್ತಾ ಇದ್ರೆ, ಜ್ಯೋತಿಕಾ ನಾಟಕ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು, ತಾತ ನೋಡಿ ತಾತ, ನನ್ನನ್ನು ಸಾಯಿಸಿಬಿಡ್ತೀನಿ, ಇವಾಗೇನಾದರೂ ನಿನ್ನ ಅರೆಸ್ಟ್ ಮಾಡಿಸಿದ್ರೆ ನಿನ್ನನ್ನು ಸಾಯಿಸಿಬಿಡ್ತೀನಿ ಅಂತ ಎದುರಿಸ್ತಾ ಇದ್ದೇನೆ, ಪ್ಲೀಸ್ ಕಾಪಾಡಿ ತಾತ ಅಂತ ನಾಟಕ ಮಾಡ್ತಾ ಇದ್ರೆ ಎಲ್ಲರಿಗೂ ಸಿಕ್ಕಾಬಟ್ಟೆ ಶಾಕ್ ಆಗ್ತಾ ಇರುತ್ತೆ. ಹಾಗೆ ಪಾರಿಜಾತ, ಏನಪ್ಪ ನಮ್ಮ ಗೋಲ್ಡಿನ ಬ್ಲಾಕ್ ಮೇಲ್ ಮಾಡ್ತಾ ಇದೆಯಾ, ನೀನು ಅವಳನ್ನ ಸಾಯಿಸೋವರೆಗೂ ನಾವೇನು ಕಡಲೆಪುರಿ ತಿಂತಾ ಇರ್ತೀವಿ, ನೋಡು ಎಷ್ಟು ಜನ ಇದ್ದೀವಿ, ನಮ್ಮ ಗೋಲ್ಡ್ ಪ್ರೊಟೆಕ್ಷನ್ಗೆ ನಾವೆಲ್ಲ ಇದ್ದೀವಿ, ಖಂಡಿತ ಅವಳನ್ನ ಕಾಪಾಡ್ಕೋತೀವಿ ಅಂತ ಹೇಳ್ತಾ ಇರಬೇಕಾದ್ರೆ, ಇನ್ನೊಂದು ಕಡೆ ರೋಹನ್ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಈಗೇನು ಹೇಳ್ತಿ ಇಲ್ವೋ, ನಿನ್ನ ಸೀಕ್ರೆಟ್ ಎಲ್ಲ ನನಗೆ ಗೊತ್ತು, ಸುಮ್ಮನೆ ಬಾಯಿ ಮುಚ್ಕೊಂಡು ಇದನ್ನೆಲ್ಲ ಕ್ಯಾನ್ಸಲ್ ಮಾಡು, ನನ್ನ ಅರೆಸ್ಟ್ ಮಾಡಿಸ್ಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರೆ, ತಾತ ಕೋಪ ಮಾಡಿಕೊಂಡು, ಮುಚ್ಚೋ ಬಾಯಿನ, ನನ್ನ ಮೊಮ್ಮಗಳೇನು ಅಂತ ನೀನೇನು ನನಗೆ ಸರ್ಟಿಫಿಕೇಟ್ ಕೊಡೋದು, ನನ್ನ ಮೊಮ್ಮಗಳೇನು ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ನೋಡಿ ಇನ್ಸ್ಪೆಕ್ಟರ್, ಇನ್ನು ಏನು ಮಾಡ್ತಿದ್ದೀರಾ, ಇವನನ್ನು ಒದ್ದು ಒಳಗಡೆ ಹಾಕಿ ಅಂತ ಹೇಳ್ತಾ ಇದ್ರೆ, ಇನ್ನೊಂದು ಕಡೆ ದಶರಥ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಏನು ರೋಹನ್, ಇಷ್ಟೆಲ್ಲ ಆದರೂ ಸಹ ನಿಂದೆಂಥ ಬಂಡತನ, ಎಂಥ ಬಂಡ ಧೈರ್ಯ ನಿಂದು, ಇಂಥ ಕೆಲಸ ಎಲ್ಲ ಮಾಡಿ ನಿನ್ನನ್ನು ನೀನು ಸಮರ್ಥನೆ ಮಾಡ್ಕೋತಿದೆಯಲ್ಲ, ನಾಚಿಕೆ ಆಗಲ್ವಾ? ನಿನ್ನಿಂದ ಒಂದು ಹೆಣ್ಣಿಗೆ ಅನ್ಯಾಯ ಆಗಿದೆ, ಅವಳು ಇಲ್ಲಿ ಬಂದು ಎಲ್ಲರ ಹತ್ರನೂ ಸತ್ಯ ಹೇಳ್ತಾ ಇದ್ದಾಳೆ, ಆದರೂ ಸಹ ನನ್ನ ಮಗಳನ್ನ ನೀನು ಬ್ಲಾಕ್ ಮೇಲ್ ಮಾಡ್ತಿದ್ದೀಯಲ್ಲ, ನಿನಗೆ ನಾಚಿಕೆ ಆಗಲ್ವಾ? ಇಷ್ಟು ದಿನ ನೀನೇನು ಅಂತ ಗೊತ್ತಿರಲಿಲ್ಲ, ನಿನ್ನ ಮುಖವಾಡ ಇವತ್ತು ಸಾಕ್ಷಿ ಸಮೇತ ಕಳಚಿದೆ, ಅಂದಮೇಲೆ ನಿನ್ನನ್ನು ನಂಬ್ತೀವಿ ಅಂತ ಅಂದ್ಕೊಂಡಿದ್ದೀವ ಅಂತ ದಶರಥ ಬೈತಾ ಇರ್ತಾನೆ. ಹಾಗೆ ಇನ್ನೊಂದು ಕಡೆ ಸುಮಿತ್ರಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು ಕಿರ್ಚಾಡ್ಕೊಂಡು, ನನ್ನ ಕಣ್ಮುಂದೆ ಇವನು ಇರೋಂಗಿಲ್ಲ, ಇಲ್ಲಿಂದ ಕರ್ಕೊಂಡು ಹೋಗಿ ಅಂತ ಕೂಗಾಡ್ತಾ ಇರ್ತಾಳೆ. ಹಾಗೆ ಇನ್ಸ್ಪೆಕ್ಟರ್ ಅವನ ಕೈಗೆ ಬೇಡಿನ ಹಾಕಿದ ತಕ್ಷಣ ಈ ಕಡೆ ಮತ್ತೆ ರೋಹನ್ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಜ್ಯೋತಿಕಾ, ತುಂಬ ಅಂದರೆ ತುಂಬ ದೊಡ್ಡ ತಪ್ಪು ಮಾಡ್ತಿದೀಯಾ, ಪಾಲಾಕ್ಷ ಸಾಯಿಸಿದ್ದು ನೀನೇ ಅಂತ ನನಗೆ ತುಂಬ ಚೆನ್ನಾಗಿ ಗೊತ್ತು, ಆ ವಿಷಯ ಮರ್ತಿದೀಯಾ, ನಿನಗೆ ಯಾವ ಗತಿ ಬರ್ತೀನಿ ನೋಡ್ತಾ ಇರು ಅಂತ ಅನ್ಬೇಕಾದ್ರೆ, ಮತ್ತೆ ಈ ಕಡೆ ಸುಮಿತ್ರಾ ಸಿಕ್ಕಾಬಟ್ಟೆ ಕೋಪ ಮಾಡಿಕೊಂಡು, ಏನ್ರ ಮುಖ ನೋಡ್ತಾ ಇದ್ದಾರೆ, ಅವನನ್ನು ಅರೆಸ್ಟ್ ಮಾಡಿ ಬೇಗ ಅಂತ ಕಿರಿತಾ ಇದ್ದಾಳೆ. ಹಾಗೆ ಇನ್ನೊಂದು ಕಡೆ ಇನ್ಸ್ಪೆಕ್ಟರ್ ರೋಹನ್ ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ, ರಮ್ಯನ ಮುಖ ನೋಡಿ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಡಮ್ಮ ಅಂತ ಅಂದಾಗ, ರಮ್ಯಾ ಬರ್ತೀನಿ ಅಂತ ಎಲ್ಲರಿಗೂ ಕೈ ಮುಗಿದು ಪೊಲೀಸ್ ಸ್ಟೇಷನ್ಗೆ ಹೊರಟೋಗ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಪಾರಿಜಾತ ಸಿಕ್ಕಾಬಟ್ಟೆ ಯೋಚನೆ ಮಾಡ್ತಾ ಇರ್ತಾಳೆ, ಅಲ್ಲ ಹಾಳಾದವನು ಹೋಗೋದೋದ, ಏನೋ ಸೀಕ್ರೆಟ್ ಅಂತ ಬೇರೆ ಹೇಳೋದ, ಗೋಲ್ಡ್ ಸೀಕ್ರೆಟ್ ಏನು ಗೊತ್ತು, ಇವನೇನೋ ಹೋದ, ಪಾಲಾಕ್ಷ ಎಲ್ಲಿರ್ಬೋದು, ನನ್ನ ಪಾಲಾಕ್ಷನಿಗೆ ಏನಾಗಿದೆ ಅಂತ ಯೋಚನೆ ಮಾಡಿ, ಒಂದು ವೇಳೆ ಏನಾದರೂ ಗೋಲ್ಡಿ ಪಾಲಾಕ್ಷನಿಗೆ ಏನಾದರೂ ತೊಂದರೆ ಕೊಟ್ಟಿದ್ದಾಳ, ಅದಕ್ಕೆ ಇವನು ಸೀಕ್ರೆಟ್ ಗೊತ್ತು ಅಂತ ಹೇಳ್ತಾ ಇದ್ದಾನ, ಏನಪ್ಪ ಮಾಡೋದು ಅಂತ ಯೋಚನೆ ಮಾಡಿಬಿಟ್ಟು, ಇಲ್ಲ ಸ್ವಂತ ಅಪ್ಪ ಬೇರೆ, ಅವಳು ಏನು ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಪಾರಿಜಾತ ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸುಮಿತ್ರಾ ಸಿಕ್ಕಾಬಟ್ಟೆ ಕಣ್ಣೀರು ಹಾಕ್ಕೊಂಡು ಕುಸ್ತು ಕೆಳಗಡೆ ಬಿದ್ದಿದ ತಕ್ಷಣ ದಶರಥ, ಒಂದು ನಿಮಿಷದಲ್ಲಿ ಏನೇನೋ ಆಗೋಯ್ತು, ನಾವೇನೋ ಅಂದ್ಕೊಂಡ್ವಿ, ಅದಿನ್ನೇನೋ ಆಯಿತು, ಇದರಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು, ಯಾವುದು ಸತ್ಯ ಯಾವುದು ಸುಳ್ಳು ಒಂದು ಅರ್ಥ ಆಗ್ತಿಲ್ಲ, ಎಲ್ಲ ವಿಚಿತ್ರ ಅಂತ ಅನ್ನಿಸ್ತಿದೆ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ, ಅಲ್ಲ ಈ ರೋಹನ್ನ ನಾನು ಅಪ್ಪನೇ ಹುಡುಕಿದ್ದು, ಎಲ್ಲ ಕಡೆ ವಿಚಾರಿಸಿದ್ಕೆ ಇವೊಂದು ಒಳ್ಳೆ ಒಪಿನಿಯನ್ ಇದೆ ಅಂತ ಹೇಳಿದರು, ಇವನು ದೇವಸ್ಥಾನದಲ್ಲಿ ಏನು ಬಡ ಭಕ್ತರಿಗೆ ಊಟ ಹಂಚೋದು, ಏನು ಇವ್ ನಯ ವಿನಯ, ಎಲ್ಲದಕ್ಕೂ ನಾವು ಮೋಸ ಹೋಗ್ಬಿಟ್ವಲ್ಲ, ಒಂದು ಚೂರು ಸಹ ಅವ್ನು ಮಾಡ್ತಿರೋದು ಸುಳ್ಳು, ಹಾಗೆ ಅವ್ನು ಕೆಟ್ಟವನು ಅಂತ ಯಾರಿಗೂ ಗೊತ್ತಾಗಲಿಲ್ಲ,
ಅವನು ಚಂದದ ನಗುವಿನ ಹಿಂದೆ ಇಂಥ ಕರಾಳ ಮುಖ ಇತ್ತ, ನನಗಂತೂ ನಂಬೋಕ್ಕೆ ಆಗ್ತಿಲ್ಲ ಅಂತ ದಶರಥ ಹೇಳ್ತಾ ಇದ್ರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಟೆನ್ಷನ್ ಆಗ್ತಾ ಇರುತ್ತೆ. ಹಾಗೆ ನಾವು ಹೆಣ್ಣೆತ್ತವರು ಈಗಿನ ಕಾಲದಲ್ಲಿ ಯಾರು ನಂಬಬೇಕು ಯಾರು ನಂಬಾರ್ದು ಒಂದು ಗೊತ್ತಾಗ್ತಿಲ್ಲ. ಆದರೂ ನಾವು ಹುಷಾರಾಗಿರಬೇಕು ಅಂತ ದಶರಥ ಮತ್ತೆ ಜ್ಯೋತಿಕಾ ಮುಖ ನೋಡಿ ಹೇಳ್ತಿರ್ಬೇಕಾದ್ರೆ ಈ ಕಡೆ ತಾತ ಅಂತೂ ಇಂತೂ ಎಲ್ಲ ಸರಿ ಹೋಯ್ತಲ್ಲ, ಎಂಗೇಜ್ಮೆಂಟ್ ಆಗೋಕ್ಕೂ ಮುಂಚೆ ನಮಗೆ ವಿಷಯ ಗೊತ್ತಾಗಿ ನಮ್ಮ ಮೊಮ್ಮಗಳು ನಮಗೆ ಸೇಫ್ ಆದ್ಲಲ್ಲ, ಅದೇ ನನಗೆ ದೊಡ್ಡ ಸಮಾಧಾನ ಅಂತ ಅನ್ಬೇಕಾದ್ರೆ ಜ್ಯೋತಿಕಾ ನಾಟಕ ಮಾಡಿಕೊಂಡು ಯಾಕೆ ತಾತ ಎಲ್ಲ ಯಾವಾಗಲೂ ಸಹ ನನಗೆ ಇದೇ ರೀತಿ ಆಗುತ್ತೆ, ನಾನು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ದೆ ಅಂತ ನಾಟಕ ಮಾಡ್ಕೊಂಡು ಕಣ್ಣೀರಾಗ್ತಿರ್ಬೇಕಾದ್ರೆ ಸುಮಿತ್ರ ಬಂದು ಸಮಾಧಾನ ಮಾಡ್ಕೊಂಬಾಗ್ಲೇ ಮದುವೆ ಆದಮೇಲೆ ಏನಾದರೂ ಈ ಸತ್ಯ ಗೊತ್ತಾಗಿದ್ದರೆ ನಾವೇನು ಮಾಡೋಕ್ಕಾಗ್ತಿರ್ಲಿಲ್ಲ, ಸತ್ಯ ಇಷ್ಟರಲ್ಲಿ ನಾವು ಪಾರಾದ್ವಿ ಅಂತ ಮತ್ತೆ ಕಣ್ಣೀರು ಹಾಕ್ಕೊಂಡು ದಶರಥ ಹತ್ರ ಬಂದ್ಬಿಟ್ಟು ಹೇಳ್ತಾ ಇರ್ತಾಳೆ, ಯಾಕ್ರಿ ಎಲ್ಲ ನಮಗೆ ಇದೇ ರೀತಿ ಆಗ್ತಾ ಇದೆ, ಆ ಮೋಸ ಮಾಡೋಕ್ಕೆ ನನ್ನ ಮಗಳೇ ಬೇಕಿತ್ತ, ನಾನು ಮುತ್ತಿನಂತ ಸಾಕಿದ ಮಗಳೇ ಅವನಿಗೆ ಬೇಕಿತ್ತ, ಅವನೆಂಥ ಪಾಪಿ ಅಂತ ಬೈತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಸಿದ್ಧರು ಸಹ ಹೇಳ್ತಾ ಇರ್ತಾನೆ, ಎಲ್ಲ ಇಷ್ಟರಲ್ಲೇ ಮುಗಿತಲ್ಲ ಖುಷಿ ಪಡಿ, ಕೆಲವೊಮ್ಮೆ ಸತ್ಯ ಗೊತ್ತಿದ್ರು ಸಹ ಯಾವುದೇ ಕಾರಣಕ್ಕೂ ಸಹ ನಾವು ಒಪ್ಕೊಳ್ಳೋಕೆ ರೆಡಿ ಇರಲ್ಲ, ನಮ್ಮ ಕಣ್ಣು ಮುಂದೆ ಏನು ನಡೀತಿದ್ರು ನಾವು ಅದನ್ನು ನಂಬೋದೇ ಇಲ್ಲ. ಹಾಗೆ ನಮ್ಮ ಜೊತೆಗಿನ ಲಕ್ಕ ಚೆನ್ನಾಯಿತು ಅಂತ ಅನಿಸುತ್ತೆ, ಅದಕ್ಕೆ ಅವಳು ಕಷ್ಟದಿಂದ ಪಾರಾದ್ಲು ಅಂತ ಅಂದಾಗ ಹೌದು, ಆ ರಮ್ಯಾ ಬಂದು ಸತ್ಯ ಹೇಳಲಿಲ್ಲ ಅಂತ ಅಂದರೆ ನಿಜವಾಗ್ಲೂ ನಮಗೆ ಏನು ಸತ್ಯ ಗೊತ್ತಾಗ್ತಿಲ್ಲ, ಯಾರು ಸಹ ರೋಹನ್ ಕೆಟ್ಟವನು ಅಂತ ಅನ್ಕೋತಿರ್ಲಿಲ್ಲ, ಎಲ್ಲರೂ ಒಳ್ಳೆಯವರು ಅಂತ ಅನ್ಕೋತಿದ್ರು ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ಅವ್ನು ಮಾಡಿರೋ ಪಾಪಕ್ಕೆ ನಮ್ಮನೆ ಮಗಳು ಬಲಿಯಾಗಬೇಕಾಗಿತ್ತು, ದೇವ್ರ ದೊಡ್ಡನು, ಎಲ್ಲ ಕಷ್ಟಗಳಿಂದ ನಾವು ಪಾರಾದ್ವಿ ಅಂತ ಶಾರದಾ ಹೇಳ್ತಿರ್ಬೇಕಾದ್ರೆ ಈ ಕಡೆ ವಿಮಲಾ, ಅಲ್ಲಪ್ಪ ಅಷ್ಟಕ್ಕೂ ರಮ್ಯಾ ಎಲ್ಲಿ ಸಿಕ್ಕಿದ್ಲು, ರಮ್ಯನ ನೀವೇನು ನೋಡಿರಲಿಲ್ಲ ಮಾತಾಡ್ಸಿರ್ಲಿಲ್ಲ, ಅಷ್ಟಕ್ಕೆ ರಮ್ಯನ ಎಲ್ಲಿ ಕರ್ಕೊಬಂದ್ರಿ, ನೀವೇನು ಎಲ್ಲಿ ಸಿಕ್ಕಿದ್ಲಪ್ಪ ಅಂತ ಕೇಳ್ತಾ ಇರಬೇಕಾದ್ರೆ ಅದೊಂದು ದೊಡ್ಡ ಕತೆ ಮಗಳೇ, ಅದೇನಾಯಿತು ಅಂತಂದರೆ ಫೋನ್ ಬಂತು ಅಂತ ನಾನು ಹೊರಗಡೆ ಹೋದೆ, ಅಷ್ಟೊತ್ತಿಗೆ ರಮ್ಯಾ ಅಲ್ಲಿದ್ಲು, ಅವಳನ್ನ 2-3 ಜನ ರೌಡಿಗಳು ಅಟ್ಯಾಕ್ ಮಾಡ್ತಾಯಿದ್ರು, ಹಾಗೆ ರಮ್ಯಾ ಕಾಪಾಡಿ ಕಾಪಾಡಿ ಪ್ಲೀಸ್ ಯಾರಾದರೂ ಕಾಪಾಡಿ ಅಂತ ಕಿರ್ತಾ ಇರಬೇಕಾದ್ರೆ ಸಿದ್ದು ಹೋದ, ಸಿದ್ದು ಕಾಪಾಡಿದ ಮೇಲೆ ಇವಳು ನಮಗೆ ಮೋಸ ಮಾಡಿದಾಳೆ, ಈ ವಿಷಯಕ್ಕೆ ಬರಬೇಡ ಅಂತ ರೌಡಿ ಸಿದ್ದು ಮೇಲೆ ಫೈಟ್ ಮಾಡ್ತಿರ್ಬೇಕಾದ್ರೆ ನೀವೆಲ್ಲ ಗಂಡಸ ತಾಕತ್ತಿದ್ರೆ ನನ್ನ ಜೊತೆ ಫೈಟ್ ಮಾಡಿ, ಆಮೇಲೆ ರಮ್ಯನ ನಾನು ನಿಮ್ಮ ಹತ್ರ ಕಳಿಸ್ತೀನಿ ಅಂತ ಸಿದ್ದು ಫೈಟ್ ಮಾಡ್ತಿದ್ದ. ಸಡನ್ನಾಗಿ ನಾನು ಹೋದ ತಕ್ಷಣ ಏನಾಯಿತು ಸಿದ್ದು ಅಂತ ಕೇಳಬೇಕಾದ್ರೆ ತಾತ ಇವ್ರನ್ನ ಯಾರೋ ರೌಡಿಗಳು ಬಂದು ಅಟ್ಯಾಕ್ ಮಾಡ್ತಿದ್ರು, ಇವರು ಪ್ರೆಗ್ನೆಂಟ್ ಬೇರೆ ಇದ್ದರು, ಅದಕ್ಕೆ ಕಾಪಾಡಿದೆ ನೋಡಿ ರಮ್ಯವರು, ಟೆನ್ಷನ್ ಮಾಡ್ಕೋಬೇಡಿ, ನಮ್ಮ ಕಾರಲ್ಲಿ ನಿಮ್ಮನ್ನು ಸೇಫಾಗಿ ಮನೆ ಹತ್ರ ಕಳಿಸ್ತೀನಿ ಬನ್ನಿ ಅಂತ ಅಂದಾಗ ತಾತ ರಮ್ಯನ ನೋಡಿ ಏನು ಯೋಚನೆ ಮಾಡ್ತಾ ಇರ್ತಾರೆ. ಹಾಗೆ ಥ್ಯಾಂಕ್ಸ್ ಹೇಳ್ಬಿಟ್ಟು ರಮ್ಯಾ ಹೊರಟು ಹೋಗ್ತಿರ್ಬೇಕಾದ್ರೆ ರಮ್ಯಾ 1 ನಿಮಿಷ ನಿಂತ್ಕೊಳ್ಳಮ್ಮ, ಅಷ್ಟಕ್ಕೂ ನೀನು ಇಲ್ಲಿಗೆ ಏನಕ್ಕೆ ಬಂದಿದ್ದೀಯಾ, ನಾವ್ಯಾರು ನಿನ್ನ ಫಂಕ್ಷನ್ಗೆ ಕರೆದಿರಲಿಲ್ಲ ಅಂತ ಅಂದಮೇಲೆ ಇಲ್ಲಿಗೆ ಏನಕ್ಕೆ ಬಂದಿದ್ದೀಯಾ ನಿಜ ಹೇಳು ಅಂತ ಅನ್ಬೇಕಾದ್ರೆ ನಾನು ಹೇಳೋ ಮಾತನ್ನ ಕೇಳಿ ನಿಮಗೆ ಶಾಕ್ ಆಗ್ಬೋದು, ಆದರೆ ನಾನು ಹೇಳ್ತಿರೋದೆಲ್ಲ ಸತ್ಯ ಸರ್, ಏನು ಅಂತ ಅಂದರೆ ನನಗೂ ರೋಹನ್ಗೂ ತುಂಬ ದಿನದಿಂದ ಲವ್ ಕನೆಕ್ಷನ್ ಇದೆ, ನಾವಿಬ್ಬರು ಲವ್ ಮಾಡ್ತಾ ಇದ್ವಿ, ಆದರೆ ರೋಹನ್ನೇ ಬ್ರೇಕಪ್ ಮಾಡ್ಕೊಂಡು ಹೋಗಿದ್ದೇನೆ, ಇವಾಗ ನನ್ನ ಹೊಟ್ಟೆಯಲ್ಲಿ ಅವ್ನ ಮಗು ಬೆಳೀತಿದೆ ಅಂತ ಅಂದಾಗ ತಾತನ ಗೊತ್ತು ಸಿಕ್ಕಾಬಿಟ್ಟೆ ಶಾಕ್ ಮೇಲೆ ಶಾಕ್ ಆಗ್ತಾ ಇರುತ್ತೆ. ಏನು ಹೇಳ್ತಿದ್ಯಾ ಅಂತ ಅಂದಾಗ ಹೌದು, ಇದರಲ್ಲಿ ಶಾರದವ್ರದ್ದೇನು ತಪ್ಪಿಲ್ಲ, ಶಾರದವರು ನನ್ನ ಪರ ಹೋರಾಡೋಕ್ಕೆ ಅಂತ ಬಂದರು, ಆದರೆ ನಮ್ಮ ಅಪ್ಪ ಅಮ್ಮನ ಅವನು ಕೂಡಾಕಿರೋದ್ರಿಂದ ನಾನು ಸತ್ಯನ ಒಪ್ಕೊಳ್ಳೋಕ್ಕಾಗ್ದಲೇ ಮೋಸ ಮಾಡಿದೆ, ಇದರಲ್ಲಿ ಶಾರದವ್ರದ್ದೇನು ತಪ್ಪಿಲ್ಲ, ಇನ್ನೊಂದು ಹೆಣ್ಣಿಗೆ ಅವಮಾನ ಹಾಗೆ ಅವಳು ಮರ್ಯಾದೆ ಹೋಗಬಾರ್ದು ಅಂತ ನಾನು ಈ ಕೆಲಸ ಮಾಡೋಕ್ಕೆ ಬಂದಿದ್ದೀನಿ, ನಾನೊಬ್ಬಳು ಜೀವನ ಹಾಳಾಗಿದೆ ಮತ್ತು ಹೆಣ್ಮಕ್ಳು ಜೀವನ ಹಾಳು ಮಾಡಬಾರ್ದು ಅಂತ ಡಿಸೈಡ್ ಮಾಡಿ ಇಲ್ಲಿ ಬಂದಿದ್ದೀನಿ ಸರ್, ನನ್ನ ಮಾತನ್ನ ನಂಬಿ ಅಂತ ಹೋಗ್ತಿರ್ಬೇಕಾದ್ರೆ ತಾತ ಸಿಕ್ಕಾಪಟ್ಟೆ ಕೋಪ ಮಾಡಿಕೊಂಡು ಹೌದಾ ಹಾಗಾದರೆ ಒಳಗಡೆ ಬಾ ಅಂತ ಕರ್ಕೊಬರ್ತಾರೆ. ಹಾಗೇನೊಂದು ಕಡೆ ಸತ್ಯ ಎಲ್ಲ ತಿಳಿದ್ಮೇಲೆ ಎಲ್ಲರೂ ಸಿಕ್ಕಾಪಟ್ಟೆ ಬೇಜಾರು ಮಾಡ್ಕೊತಾ ಇರ್ತಾರೆ. ದಶರಥ ಹೇಳ್ತಾ ಇರ್ತಾನೆ, ಎಂಥ ಬಿರುಗಾಳಿ ನಮಗೆ ಬಂದುಬಿಡ್ತು, ದೊಡ್ಡ ಸುನಾಮಿನೇ ಮನೆಗೆ ಬಂದುಬಿಡ್ತು, ಅವ್ನು ನಿಜವಾಗ್ಲೂ ಮನುಷ್ಯನ ಎಂಥ ಪಾಪಿ ಅಂತ ಬೈತಿರ್ಬೇಕಾದ್ರೆ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿ ಮಾವ, ಬಿರುಗಾಳಿ ಬರೋಕ್ಕೂ ಮುಂಚೆ ನಮ್ಮ ಮನೆ ತಣ್ಣಗಾಗ್ತಿಲ್ಲ, ಅದೇ ನಮಗೆ ದೊಡ್ಡ ಖುಷಿ, ಅವತ್ತು ನಾವು ಎಷ್ಟು ಸತ್ಯ ಹೇಳಿದ್ರು ಸಹ ನೀವು ಯಾರೂ ನಂಬಲಿಲ್ಲ, ಆದರೆ ಇವತ್ತು ಸತ್ಯ ಗೊತ್ತಾಯ್ತಲ್ಲ ಅದೇ ನಮಗೆ ನೆಮ್ಮದಿ ಅಂತ ಹೇಳ್ತಾ ಇರ್ತಾನೆ. ಹಾಗೆ ಸತ್ಯ ಯಾವುದು ಸುಳ್ಳು ಯಾವುದು ಅಂತ ಕೇಳೋ ಪ್ರಯತ್ನನೂ ಮಾಡಲಿಲ್ಲ, ಸಡನ್ನಾಗಿ ಡಿಸಿಷನ್ ತೊಗೊಂಡ್ರಿ, ನಾನಾಗಲಿ ಶಾರದವರಾಗಲಿ ಯಾವತ್ತೂ ಜೊತೆಗೆ ಲೈಫ್ ಹಾಳಾಗಲಿ ಅಂತ ನಾವು ಬಯಸ್ತಾರೋ ಇಲ್ಲ ಅಂತ ಸಿದ್ದು ಸಿಕ್ಕಾಪಟ್ಟೆ ಬೇಜಾರಿಂದ ಮಾತಾಡ್ತಿರ್ಬೇಕಾದ್ರೆ ದಶರಥ ಹೇಳ್ತಾ ಇರ್ತಾನೆ, ನನಗೆ ಗೊತ್ತು ಸಿದ್ದು, ನಾನು ಯಾವತ್ತೂ ನಿಮ್ಮ ಮೇಲೆ ಅನುಮಾನ ಪಟ್ಟಿಲ್ಲ ಕಣೋ, ಏನೋ ಆತ್ರದಲ್ಲಿ ಇದೆಲ್ಲ ಆಗೋಯ್ತು, ದಯವಿಟ್ಟು ಕ್ಷಮಿಸ್ಬಿಡು, ಇದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡು ಅಂತ ರಿಕ್ವೆಸ್ಟ್ ಮಾಡ್ತಾ ಇರ್ತಾರೆ. ಹಾಗೆ ಆಗಿದ್ದೆಲ್ಲ ಆಗೋಯ್ತು ಸಿದ್ದು, ಆದರೆ ನನ್ನ ಮಗಳ ಭವಿಷ್ಯ ಹಾಳಾಗಬಾರ್ದು ಅಂತ ಇಬ್ಬರು ತುಂಬ ಚೆನ್ನಾಗಿ ನೋಡ್ಕೊಂಡ್ರಲ್ಲ, ಅದಕ್ಕೆ ಯಾವಾಗಲೂ ನಾನು ಋಣಿಯಾಗಿರ್ತೀನಿ ಅಂತ ಮತ್ತೆ ದಶರಥ ಸಿದ್ದು ಹತ್ರ ಕೈ ಮುಗಿದು ಕೇಳ್ಕೊತಾ ಇರ್ತಾನೆ. ಹಾಗೆ ದಯವಿಟ್ಟು ನಮ್ಮನ್ನೆಲ್ಲ ಕ್ಷಮಿಸ್ಬಿಡು ಸಿದ್ದು ಅಂತ ಕೈ ಮುಗಿತಿರ್ಬೇಕಾದ್ರೆ ಚೇ ಈ ರೀತಿ ಎಲ್ಲ ಕೇಳಬೇಡಿ, ನೀವು ತುಂಬ ದೊಡ್ಡವರು, ನಮಗೆ ದಯಮಾಡಿ ಕೈನ ಮುಗಿಬೇಡಿ, ಇದರಲ್ಲಿ ನಮ್ಮದೇನು ತಪ್ಪಿಲ್ಲ ಅಂತ ನಿಮಗೆಲ್ಲ ಗೊತ್ತಾಯ್ತಲ್ಲ ಅದೇ ನಮಗೆ ಸಮಾಧಾನ, ಅಷ್ಟೇ ಸಾಕು ಅಂತ ಶಾರದಾ ಹೇಳ್ತಾ ಇರ್ತಾಳೆ. ಹಾಗೆ ಸುಮಿತ್ರಾ ಮುಖ ನೋಡಿಕೊಂಡು ಅಮ್ಮ ಅಂತ ಕೂಗಿದ ತಕ್ಷಣ ಅವಳು ಕೈ ಮುಂದೆ ಅಡ್ಡ ಇಟ್ಬಿಟ್ಟು ಏನೇ ಅಂದರೂ ಸಹ ನನ್ನ ಮಗಳಿಗಾಗಿರೋ ಅನ್ಯಾಯ ಸರಿ ಮಾಡೋಕ್ಕಾಗಲ್ಲ, ಹಾಗೆ ಯಾವಾಗಲೂ ಪ್ರತಿ ಸಲ ಇದೇ ಆಗುತ್ತೆ, ಅದನ್ನೇ ಯಾರು ಬದಲಾಯಿಸೋಕ್ಕಾಗಲ್ವಲ್ಲ ಅಂದಾಗ ಶಾರದನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ನನ್ನ ಮಗಳು ಬದುಕು ಅಂತ ಅಂದರೆ ಆಟ ಸಾಮಾನು ಥರ ಆಗ್ಬಿಟ್ಟಿದೆ, ಆಟಾಡೋ ವಸ್ತು ಆಗ್ಬಿಟ್ಟಿದ್ದಾಳೆ ನನ್ನ ಮಗಳು,
ನಾವು ಅವಳಿಗೋಸ್ಕರ ಏನೆಲ್ಲ ಮಾಡಿದ್ವಿ ಆದರೂ ಸಹ ದೇವ್ರು ಅವಳಿಗೆ ಒಳ್ಳೇದೇ ಮಾಡಲಿಲ್ವಲ್ಲ ರೀ, ಯಾವತ್ತೂ ನಮ್ಮ ಕಷ್ಟ ಎಲ್ಲ ಬಗೆಹರುತ್ತೆ ಅಂತ ಸುಮಿತ್ರಾ ಕಣ್ಣೀರು ಹಾಕ್ತಾ ಇದ್ದರೆ ಈ ಕಡೆ ಶಾರದನಿಗೆ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಇನ್ನೊಂದು ಕಡೆ ವಿಮಲನು ಸಹ ಸಿಕ್ಕಾಪಟ್ಟೆ ಬೇಜಾರು ಮಾಡಿಕೊಂಡು ಜ್ಯೋತಿಕಾ ಮುಖ ನೋಡಿಕೊಂಡು, ಜ್ಯೋತಿಕಾ ಬೇಜಾರು ಮಾಡ್ಕೋಬೇಡ ಕಣಮ್ಮ, ಇವನೆಂಥ ರಾಕ್ಷಸ ಅಂತ ನಮ್ಗೆ ಇವಾಗಲಾದರೂ ಗೊತ್ತಾಯ್ತಲ್ಲ, ನೀನು ಬೇಜಾರು ಮಾಡ್ಕೋಬೇಡ. ಹೆಣ್ಮಕ್ಳನ್ನ ಗೌರವಿಸ್ತಲೇ ಇರೋನು ನಿಜವಾಗ್ಲೂ ಪ್ರೀತಿ ಮಾಡಿ ನಿನ್ನನ್ನು ಜೀವನ ಪೂರ್ತಿ ನೋಡ್ಕೋತಿದ್ನಮ್ಮ, ಇಲ್ಲ ತಾನೇ, ಇದೆಲ್ಲ ಕೆಟ್ಟ ಕನಸು ಅಂತ ಮರ್ತು ಬಿಡು ಅಂತ ಹೇಳ್ತಾ ಇರ್ತಾರೆ. ನನಗೆ ಜ್ಯೋತಿಕಾ ಇಟ್ಸೋಕೆ ಅತ್ತೆ ರೋಹನ್ ಎಂತವನು ಅಂತ ಗೊತ್ತಾಯ್ತು, ಆದರೆ ಏನು ಮಾಡೋದು, ನನ್ನ ಲೈಫಲ್ಲಿ ಇದೇ ರೀತಿ ಆಗ್ತಿದೆಯಲ್ಲ ಅನ್ನೋ ಒಂದು ಸಣ್ಣ ಫೀಲ್ ನನ್ನನ್ನು ಯಾವಾಗಲೂ ಕಾಡ್ತಾ ಇರುತ್ತೆ. ಆ ಗಿಲ್ಟ್ ನನ್ನನ್ನು ಕಾಡ್ತಾ ಇರುತ್ತೆ ಅತ್ತೆ ಅಂತ ಹೇಳಿ ಹೊರಟೋಗ್ತಿದ್ರೆ ಎಲ್ಲರಿಗೂ ಸಿಕ್ಕಾಬಟ್ಟೆ ಬೇಜಾರಾಗ್ತಾ ಇರುತ್ತೆ. ಹಾಗೆ ಒಂದು ಕಡೆ ಬಂದಿರೋ ಗೆಸ್ಟ್ ಎಲ್ಲ ಹೋಗ್ತಾ ಇರ್ತಾರೆ. ಹಾಗೆ ಸುಮಿತ್ರಾ ದಶರಥ ಸಿಕ್ಕಾಬಟ್ಟೆ ಬೇಜಾರು ಮಾಡಿಕೊಂಡು ರೂಮ್ ಒಳಗಡೆ ಹೋಗ್ತಾ ಇರಬೇಕಾದ್ರೆ ತಾತ ಮಾತ್ರ ಸಿಕ್ಕಾಬಟ್ಟೆ ಯೋಚನೆ ಮಾಡಿಕೊಂಡು ಕಣ್ಣೀರು ಹಾಕ್ಕೊಂಡು ಕುಸ್ತು ಬಿದ್ದುಬಿಡ್ತಾರೆ. ಹಾಗೆ ಸಿದ್ದು ಹೇಳ್ತಾ ಇರ್ತಾನೆ, ನೋಡಿದ್ರೆ ತಾತ ಇಷ್ಟೆಲ್ಲ ಆದರೂ ಸಹ ನಿಮಗೆ ನನ್ನ ಮೇಲೆ ಕೋಪ ಕಡಿಮೆ ಆಗಿಲ್ಲ, ನಮ್ಮನ್ನು ಇನ್ನೂ ದ್ವೇಷ ಮಾಡ್ತಲೇ ಇದ್ದೀರಾ. ಅವತ್ತು ನಾನು ಮತ್ತು ಶಾರದವರಿಬ್ಬರು ಸಹ ಈ ಸತ್ಯನ ಹೇಳಿದ್ವಿ, ಆದರೆ ನೀವು ಒಪ್ಕೊಳ್ಳೋಕ್ಕೆ ರೆಡಿ ಆಗಿರಲಿಲ್ಲ. ಅದನ್ನು ನಾವು ಸುಳ್ಳು ಅಂತ ಸಾಬೀತು ಮಾಡೋಕ್ಕೆ ಹೋದ್ರಿ, ಆದರೆ ಅದೇ ಸತ್ಯ ಕಣ್ಮುಂದೆ ಇವತ್ತು ಬಂತು, ಅದೆಂಗೆ ತಾತ ನೀವು ಒಪ್ಕೊಂಡ್ರಿ ಅಂತ ಅಂದಾಗ ತಾತ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ತಾ ಇರ್ತಾರೆ. ಹಾಗೆ ಮನೆಯವರಾಗಿರೋ ನಮ್ಮ ಮೇಲೆ ನಿಮಗೆ ನಂಬಿಕೆ ಇಲ್ಲ ತಾತ, ಹಾಗಾದರೆ ಇನ್ನೊಬ್ಬರು ಹೇಳಿರೋ ಮಾತನ್ನು ಯಾವ ರೀತಿ ನಂಬಿದ್ರಿ, ನೀವು ಯಾವ ರೀತಿ ಇದನ್ನು ಸಾಬೀತುಪಡಿಸಿದ್ರಿ ನೋಡಿದ್ರಲ್ವ ನೀವೇ, ನೀವು ಮಾಡಿದ್ದು ತಪ್ಪು ತಾತ, ನೀವು ನಿಜವಾಗ್ಲೂ ಸರಿ ಮಾಡಿಲ್ಲ, ತಪ್ಪು ಮಾಡಿದ್ರಿ ಅಂತ ಹೇಳಿ ಸಿದ್ದು ಹೊರಟು ಹೋಗ್ತಾ ಇದ್ರೆ ಈ ಕಡೆ ತಾತ ಸಿಕ್ಕಾಪಟ್ಟೆ ಕಣ್ಣೀರು ಹಾಕ್ಕೊಂಡು, ಹೌದು ಸಿದ್ದು ನೀನು ಹೇಳ್ತಾ ಇರೋದು ಕರೆಕ್ಟಾಗಿದೆ, ಇದರಲ್ಲಿ ಏನೂ ತಪ್ಪಿಲ್ಲ, ಅವತ್ತು ನಾನು ಯಾಕೆ ಆ ಥರ ಆಡಿದೆ, ನನಗೇನಾದರೂ ಹುಚ್ಚಿಗೆ ಚಿಡ್ದಿತ್ತಾ, ಯಾಕೆ ನಾನು ನಿನ್ನ ಮಾತನ್ನ ತಪ್ಪು ಅಂತ ನಾನು ವಾದ ಮಾಡಿದೆ, ಸರಿ ಅಂತ ನಾನು ಅಂದ್ಕೊಳ್ಳಿಲ್ಲ ಅಂತ ಕಣ್ಣೀರು ಹಾಕ್ಕೊಂಡು ಕೂತ್ಕೊಂಡ್ರೆ ಇನ್ನೊಂದು ಕಡೆ ವಿಮಲನು ಸಹ ತನ್ನ ಅಪ್ಪನ ಸಂಕಟ ನೋಡಿ ಕಣ್ಣೀರು ಹಾಕ್ತಾ ಇರ್ತಾಳೆ. ಹಾಗೆ ಇನ್ನೊಂದು ಕಡೆ ಶಾರದಾ ಒಬ್ಬಳೇ ಡೀಪಾಗಿ ಯೋಚನೆ ಮಾಡ್ತಿರ್ಬೇಕಾದ್ರೆ ಸಿದ್ದು ಬರ್ತಾನೆ, ಯಾಕೆ ಶಾರದವ್ರು ಇನ್ನೂ ಈ ರೀತಿ ಇದ್ದೀರಾ, ಜೊತೆಗನಿಗೆ ಯಾವತ್ತೂ ಕೆಟ್ಟದಾಗಲಿ ಅಂತ ನೀವು ಬಯಸ್ತಾರಲ್ಲ, ಅಷ್ಟಕ್ಕೂ ಆರೋಹಣ ಎಂಥವ್ರು ಅಂತ ಗೊತ್ತಾಯಿತು, ಎಲ್ಲರ ಮುಂದೆ ಸಹ ನಾವು ಸಾಬೀತು ಮಾಡಾಯಿತು, ಅಂದಮೇಲೆ ಏನಕ್ಕೆ ಬೇಜಾರಾಗಿದ್ದೀರಾ ಅಂತ ಕೇಳ್ತಾ ಇರಬೇಕಾದ್ರೆ ಅವಳೇನೋ ಕೆಟ್ಟದ್ದು ಮಾಡ್ತಾಳೆ ಅಂತ ನಾವು ಸಹ ಕೆಟ್ಟದ್ದು ಮಾಡೋಕ್ಕಾಗಲ್ಲ ಸರ್, ನಾಳೆ ಮುಂಚೆಡು ಒಳ್ಳೆಯದಾಗ ಅದು ಕಾಡ್ತಾ ಇರುತ್ತೆ, ಅವಾಗ ಸರಿಪಡ್ಸೋಕ್ಕಾಗಲ್ಲ. ಇವಾಗ ನಾವು ತೊಗೊಂಡಿರೋ ಡಿಸಿಷನ್ ಅಥವಾ ನಾವು ಮಾಡಿದ ಕೆಲಸ ನನಗೆ ತುಂಬ ಇಷ್ಟ ಆಗಿದೆ, ಹಾಗೆ ಸಮಾಧಾನವೂ ಸಿಕ್ಕಿದೆ, ಅದರಲ್ಲಿ ನನಗೆ ಎರಡು ಮಾತಿಲ್ಲ ಸರ್. ಆದರೆ ಅಮ್ಮನನ್ನು ಮಾತಾಡ್ಸ್ದಲೇ ಹೋಗ್ಬಿಟ್ರು ಅಂತ ಅಂದಾಗ ಆ ವಿಷಯ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದೀರಾ. ಅತ್ತೆಗೆ ಸಿಕ್ಕಾಬಟ್ಟೆ ಬೇಜಾರಾಗಿದೆ, ತನ್ನ ಮಗಳ ಲೈಫಲ್ಲಿ ಯಾವಾಗಲೂ ಇದೇ ರೀತಿ ಆಗ್ತಿದೆಯಲ್ಲ ಅಂತ. ಯಾವುದೇ ತಾಯಿಗಾದರೂ ಸಹ ತನ್ನ ಮಗಳ ಮದುವೆ ಹಾಗೆ ಮಾಡಬೇಕು ಹೀಗೆ ಮಾಡಬೇಕಂತ ತುಂಬ ಕನಸಿರುತ್ತೆ ಅತ್ತೆಗೆ. ಆದರೆ ಜ್ಯೋತಿಕನ ಮದುವೆ ಮಾಡೋಕ್ಕೋಗಿ 2-3 ಸಲ ಈ ರೀತಿ ಆಯ್ತಲ್ಲ, ಆ ನೋವಲ್ಲಿದ್ದಾರೆ, ಡೋಂಟ್ ವರಿ. ಹಾಗಂತ ನೀವು ಮಾಡಿರೋ ಒಳ್ಳೆ ಕೆಲಸನ ಅವರು ಮೆಚ್ಚಲ್ಲ ಅಂತ ಅಲ್ಲ, ಹಾಗೆ ಅವ್ರು ಖಂಡಿತ ನೋಟಿಸ್ ಮಾಡೇ ಮಾಡಿರ್ತಾರೆ, ನೋಡ್ತಾ ಇರಿ, ಅವರೇ ಬಂದು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತಾರೆ, ಮಾತಾಡಿಸ್ತಾರೆ, ಪ್ರೀತಿಯಿಂದ ಇರ್ತಾರೆ, ನೋಡ್ತಾ ಇರಿ, ಅಲ್ಲಿವರೆಗೂ ಸಮಾಧಾನ ಮಾಡ್ಕೊಳ್ಳಿ, ಈ ರೀತಿ ಕಣ್ಣೀರು ಹಾಕ್ಬೇಡಿ, ನೀವು ಯಾವಾಗಲೂ ನಗ್ತಾ ಇರಬೇಕು ಅಂತ ಅವಳನ್ನು ಹಗ್ ಮಾಡಿಕೊಂಡು ಸಮಾಧಾನ ಮಾಡ್ತಾ ಇರ್ತಾನೆ. ಥ್ಯಾಂಕ್ ಯು.